ಚಾನಲ್. ಸೊ ನಾನಿವತ್ತು ನನ್ನ ಕಸಿನ್ ತಂಗಿ ಮನೆಗೆ ಹೋಗ್ತಿದ್ದೀನಿ. ಕೆಲಸ ಇಲ್ದಿರಾ ಓಡಾಡ ಅಲ್ಲಿ ಇಲ್ಲಿ ಗೈಸ್, ಕಾಲೇಜ್ ಇಲ್ಲ, ಅದಕ್ಕೆ ಇನ್ನೇನು ಮಾಡೋದು ಮನೇಲಿ ಅಂತ ನನ್ನ ತಂಗಿ ಫೋನ್ ಮಾಡಿದ್ಲು. ಸೊ ಹೋಗ್ತಿದ್ದೀನಿ. ನೀನೇ ಫೋನ್ ಮಾಡಿದ್ದ ನಿಮ್ಮ ತಂಗಿ ಇಲ್ಲ ಗೈಸ್, ಅವಳೇ ಫೋನ್ ಅಣ್ಣ ನನ್ನ ಕೈಲಿ ಆಯ್ತಾ ಮಾಡಿದ್ಲು ಬಾ ಅಂತ. ಆ್ಯಂಡ್ ನನ್ನ ತಮ್ಮ ಬರ್ಡೇ ನೆಕ್ಸ್ಟ್ ಅಪ್ಕಮಿಂಗ್ ಮಿಥಿಲ್ಸ್ ಬರ್ಡೇ. ಸೊ ನೆಕ್ಸ್ಟ್ ಫ್ರೈಡೆ ಅದನ್ನೇ ಹೇಳ್ಬಿಟ್ಟು ಅವನೇ ನೆಕ್ಸ್ಟ್ ಫ್ರೈಡೆ. ಸೊ ಇವಾಗ ಸ್ವಲ್ಪ ಶಾಪಿಂಗ್ ಹೋಗ್ತಿದ್ದೀರಿ. ಏನೋ ಅವ್ನಿಗೆ ನಾನೇ ಇರಬೇಕು ಔಟ್ಫಿಟ್ಸ್ ಎಲ್ಲ ಸೆಲೆಕ್ಟ್ ಮಾಡೋಕ್ಕೆ. ಸೊ ಅದಕ್ಕೆ ನನ್ನೇ ಕರ್ಕೊಂಡು ಹೋಗ್ತಾವನೆ. ಹೋಗಿ ನೋಡೋಣ ಯಾವ ಥರ ಔಟ್ಫಿಟ್ ತೊಗೊತಾನೆ ಅಂತ. ಆ್ಯಂಡ್ ಗಿಫ್ಟ್ ಏನು ಬೇಕಪ್ಪ ನಿಂಗೆ? ಇದೇನು ಕೊಡಿಸ್ತೀಯ? ನಾನೇ ನಿಂಗೊಂದು ದೊಡ್ಡ ಗಿಫ್ಟು. ನೋಡೋಣ ಗೈಸ್ ಏನು ಗಿಫ್ಟ್ ಕೊಡೋದು ಅಂತ ಯೋಚನೆ ಅವನ್ನೇ ಕೇಳ್ಬಿಟ್ಟು ಗಿಫ್ಟ್ ಕೊಟ್ಬಿಡೋದು ಅಷ್ಟೇ. ಆ್ಯಂಡ್ ಇವಾಗ ಫುಲ್ ಕ್ಲೌಡಿ ಆಗಿದೆ, ಮಳೆ ಬೀಳ್ಬೋದು. ಇವಾಗ ಮಾಲ್ ಆಫ್ ಏಷ್ಯಾಗೆ ಹೋಗ್ತಾ ಇರೋದು. ನೋಡೋಣ ಅಲ್ಲಿ ಎಲ್ಲಿ ತೊಗೊತಾನೆ ಬಟ್ಟೆ ಅಂತ. ಆ್ಯಂಡ್ ನಾನು ಹೋಗ್ತಾ ಇರೋದ್ರಿಂದ ನಂಗೊಂದು ಮ್ಯಾಗ್ನೋಲಿಯಾ ಕೊಡಿಸು ಅಂತ ಹೇಳಿದ್ದೀನಿ. ಮ್ಯಾಗ್ನೋಲಿಯಲ್ಲಿ ಟ್ರೆಸ್ಲಿಷಸ್. ಓಕೆ, ಬರ್ಡೇ ಶಾಪಿಂಗ್ ಹೋಗ್ತಾ ಇರೋನ ಹತ್ರ ಕಾಸಿರಲ್ವಾ ಗೈಸ್? ನಾನು ಅದಕ್ಕೆ ನಾನು ಬಂದರೆ ಒಂದು ಟ್ರೀಟ್. ಏನಂತ್ಯ? ಓಕೆ ಗೈಸ್, ಫೈನಲಿ ಕೊಡಿಸ್ಬಿಟ್ಟ ಕರ್ಕೊಂಬಂದು. ಅಷ್ಟೇ ಡನ್ ಗೈಸ್ ಶಾಪಿಂಗ್. ಇನ್ನೇನು ಅಷ್ಟೇ, ಅವ್ಗೊಂದು ಶರ್ಟ್ ಒಂದು ಪ್ಯಾಂಟ್, ಅಲ್ಲಿ ಇನ್ನೇನು ಶೂಸ್ ತೊಗೊಬೇಕಷ್ಟೇ. ಇವಾಗ ತಿಂದ್ಬಿಟ್ಟು ಹೋಗೋಣ. ನಮ್ಮ ತಮ್ಮ ಅಂತೂ ಫುಲ್ ಡಯಟಲ್ಲಿದ್ದಾನೆ. ಅಯ್ಯೋ ಎತ್ತಕ್ಕೆ ಇವನ್ ಫುಲ್ ಡಯಟ್. ಸೊ ಒಲ್ಲಿ ಮೀ. ಸೊ ಗೈಸ್, ರುಚಿತಾ ಬರ್ಡೇ ಇದೆ, ಮಂಡೇ ಇರೋದು. ಬಟ್ ನಾನು ಇವಾಗೆ ಗಿಫ್ಟ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಹೆಂಗೋ ಬರೋದು ಬಂದಿದ್ವಿ ಅಂತ. ಆ್ಯಂಡ್ ಇವಾಗ ನನ್ನ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾನೆ ಇವನು. ದಟ್ಸ್ ಆಲ್ ಡನ್ ಗೈಸ್. ನೋಡಿ ಗೈಸ್, ನಮ್ಮ ತಂಗಿ ಹಾಯ್ ಬರೇ. ಆಯ್ತಾ ಶಾಪಿಂಗ್? ನೋಡಿ ಗೈಸ್, ಬರ್ಡೇ ಶಾಪಿಂಗ್ ಹೋಗ್ಬಿಟ್ಟು ಬಂದವಳು ಅಷ್ಟು ಬೇಗ. ಗೈಸ್, ರುಚಿತಾ ಅಡ್ವಾನ್ಸ್ ಬರ್ಡೇ ಗಿಫ್ಟ್ ಇಂದ ತಗೋ, ಓಪನ್ ಮಾಡು. ಓಕೆ, ಇನ್ನ ಐತೆ ನೋಡು. ಇನ್ನ ಇವಳು ಬರ್ಡೇ ಇರೋದು ಮಂಡೇ ಗೈಸ್. ಇವತ್ತೇ ಗಿಫ್ಟ್ ಕೊಡ್ತಾ ಇದ್ದೀನಿ, ಪ್ರೀ ಬರ್ಡೇ ಗಿಫ್ಟ್. ಗೈಸ್, ಇವತ್ತು ನೆನ್ನೆ ಏನೂ ಸರಿಯಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ರಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ರುಚಿತಾ ಹೇಳ್ತಾನೆ. ಇವತ್ತೇನು ಅಲ್ಲ, ಇವತ್ತೇನೋ ಆಯ್ತಲ್ಲ, ಶನಿ ಜಯಂತಿ. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಗೈಸ್. ಸೊ ನೋಡೋಣ ಯಾವ ದೇವಸ್ಥಾನ ಏನು ಅಂತ. ರೆಡಿಯೆಲ್ಲ ಆಗಿದ್ದಾಯ್ತು. 1 hour ತೊಗೊಂಡು ರೆಡಿ ಆಗೋಕ್ಕೆ. ನಮ್ಮ ರುಚಿತಾ ಕ್ಯಾಮ್ರಾ ಮುಂದೆ ಮಾತೇ ಆಡಲ್ಲ. ಕ್ಯಾಮ್ರಾ ಆಫ್ ಮಾಡಿದ್ರೆ ಬರೀ ಎಷ್ಟು ಮಾತಾಡ್ತಾಳೆ ಅಂದರೆ ಅಷ್ಟು ಮಾತಾಡ್ತಾಳೆ. ಇನ್ನು ಮಾತ್ರ ಫುಲ್ ಕ್ಯಾಮ್ರಾ ಶೈ ಅಲ್ವಾ? ಸೊ ಓಕೆ ಗೈಸ್, ಬನ್ನಿ ಹೋಗೋಣ. ನೋಡಿ ಗೈಸ್, ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾವ ದೇವಸ್ಥಾನ? ಅಕ್ಕಯ್ಯಮ್ಮ ಬೆಟ್ಟಕ್ಕೆ. ಹಾಯ್ ಮಾಡಿ ಹರ್ಷಿನಿ. ಹರ್ಷಿನಿ ಹಾಯ್. ಬಾ ನೆಕ್ಸ್ಟ್ ಹೋಗೋಣ. ಇಲ್ಲಿ ಮೇಲೆ. ಸೊ ಗೈಸ್, ಇವಾಗ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ರುಚಿತಾ ಬರ್ಡೇ ಶಾಪಿಂಗ್ ಅಲ್ವಾ ರುಚಿತಾ? ಗೈಸ್ ನೋಡಿ, ರುಚಿತಾ ಆಂಟಿ ಥರ ಕಾಣಿಸ್ತಿದೆ. ಇದೆಲ್ಲ ಹೇಳ್ಬೋದಾ? ನಗಕ್ಕಾಗ್ದೆ ಅಳಕ್ಕಾಗ್ದೆ ಹೇಳ್ಬೋದು. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನಿಜ ಹೇಳ್ಬೇಕು ಗೈಸ್. ಅಲ್ಲಿ ನೋಡಿ ಬೊಟ್ಟೆ ಎಲ್ಲಿ ಇಟ್ಕೊಂತೇಳಿ, ಯಾರಾದರೂ ಅಲ್ಲಿ ಇಟ್ಕೊಂತಾರ ಹೇಳಿ ನಿಂಗೆ ಗೊತ್ತು. ಸೊ ಗೈಸ್, ನಾನಿವಾಗ ಅಮೃತಹಳ್ಳಿಯಿಂದ ಬ್ಯಾಟ್ರಾಂಪುರಕ್ಕೆ ಹೋಗ್ತಾ ಇದ್ದೀನಿ, ಪ್ರೀತಮ್ ಅವ್ರ ಮನೆಗೆ. ಪ್ರೀತಮ್ ಸಂಜನಾ ಯಾರಿಗೂ ಗೊತ್ತಿಲ್ಲ. ಸೊ ಸರ್ಪ್ರೈಸ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಆ್ಯಂಡ್ ಅಮೃತಹಳ್ಳಿಯಿಂದ ಬ್ಯಾಟ್ರಾಂಪುರ ಪಕ್ಕನೇ. ಸೊ ನನ್ನ ತಮ್ಮ ಬೇರೆ ಬಂದ ಹಂಗೆ ಗಾಡಿಯಲ್ಲಿ. ಫಸ್ಟ್ ಟೈಮ್ ಅವನಿಷ್ಟು ದೂರ ಓಡಿಸ್ಕೊಂಬಂದಿರೋದು. ಸೊ ಇವಾಗ ಬ್ಯಾಟ್ರಾಂಪುರಕ್ಕೆ ಹೋಗ್ತಿದ್ದೀವಿ ಗೈಸ್. ಬನ್ನಿ ಹೋಗೋಣ, ನಡಿ. ಸೊ ನಾನು ಮೇಘನ ಫುಡ್ ಅದು ಓಪನ್ ಆಗೈತೆ ಅಂದ್ಕೊಂಡೆ, ಇನ್ನೂ ಓಪನ್ನೇ ಆಗಿಲ್ಲ. ರೀಲ್ಸಲ್ಲೆಲ್ಲ ಓಪನ್ ಅಂತ ತೋರಿಸ್ತಿತ್ತು. ಸೊ ಗೈಸ್, ನಾವೆಲ್ಲ ಇವಾಗ ಮಾವು ಮೇಳ ಉತ್ಸವಕ್ಕೆ ಬಂದಿದ್ದೀವಿ. ಹಾಯ್ ಮಾಡಿ ಗೈಸ್. ಫುಲ್ ಜನ ಇದ್ದಾರೆ, ನೋಡೋಣ ಬನ್ನಿ ಗೈಸ್ ಹೆಂಗಿದೆ. ಇದೆ ಗೈಸ್
ಮಹೋತ್ಸವ. ಆಟಾಡೋದೆಲ್ಲ ಅವೇ. ಸೊ ಗೈಸ್ ನಾವು ಫಸ್ಟ್ ಟ್ರೈ ಮಾಡ್ತಾ ಇರೋದು ಮ್ಯಾಂಗೋ ಕೇಸರಿ ಬಾತ್, ಜಾಕ್ ಫ್ರೂಟ್ ಕೇಸರಿ ಬಾತ್. ಹೆಂಗೈತೆ? ಎಲ್ಲದಕ್ಕೂ ಫುಲ್ ಜನ ಗೈಸ್. 10-20 ಮಿನಿಟ್ಸ್ ಕ್ಯೂ ನಿಂತ್ಕೊಬೇಕು. ಸೊ ಗೈಸ್ ದಿಸ್ ಇಸ್ ಮ್ಯಾಂಗೋ ಪಾನಿಪುರಿ. ಗೈಸ್ ನಮ್ಗೆ ಯಾರಿಗೂ ಅಲ್ಲಿ ಇಷ್ಟ ಆಗಿಲ್ಲ, ಎಲ್ಲ ಜನನೂ ಜಾಸ್ತಿ, ಆಮೇಲೆ ಇವರೆಲ್ಲ ಟೇಸ್ಟೇ ಇಲ್ಲ. ಏನು ನಾರ್ಮಲ್ಲು ಮ್ಯಾಂಗೋನು ಸಿಗ್ತಾಯಿಲ್ಲ, ಏನೂ ಇಲ್ಲಪ್ಪ, ಬೇರೆ ಕಡೆ ಹೋಗೋಣ ಅಂದರು. ಸೊ ಇವಾಗ ಆಚೆ ಹೋಗಿ ತಿಂತೀವಿ ಬೇರೆ ಕಡೆ. ಇಲ್ಲಿ ಯಾರಿಗೂ ಇಷ್ಟ ಆಗಿಲ್ಲ ಅದಕ್ಕೆ. ಗೈಸ್ ನಾನು ಈ ದೇವಸ್ಥಾನಕ್ಕೆ ಎಷ್ಟು ದಿನದಿಂದ ಬರಬೇಕು ಅಂದ್ಕೊತಾ ಇದ್ದೆ, ಬಟ್ ಇವತ್ತು ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ದೇವಸ್ಥಾನ. ಸೊ ನಾನು ಆ ದೇವಸ್ಥಾನಕ್ಕೆ ತುಂಬ ದಿನದಿಂದ ಇವ್ರು ಹೇಳ್ತಾ ಇದ್ದೀವಿ, ಸ್ನ್ಯಾಪೆಲ್ಲ ಹಾಕ್ದಾಗ ಆ ದೇವಸ್ಥಾನ ನೋಡ್ಬೇಕು ನಾನು ಅಂತ. ಸೊ ಹೋಗಿ ಬಂದ್ವಿ, ಚೆನ್ನಾಗಿತ್ತು. ಆಂಟಿನಲ್ಲಿ ಸೊ ಹೋಗಿ ಬಂದ್ವಿ. ಇವಾಗ ನೋಡೋಣ ನೆಕ್ಸ್ಟ್ ಏನು ಪ್ಲ್ಯಾನ್ಸ್ ಅಂತ. ಬರೀ ಸ್ನ್ಯಾಕ್ಸಲ್ಲೇ ಹೊಟ್ಟೆ. ಗೈಸ್ ನೋಡಿ ಯಾರು ಬಂದಿದ್ದಾರೆ. ಹಾಯ್ ಮಾಡಿ ದಿಶಾ, ಚೆನ್ನಾಗೇ ಮಾಡ್ತೀನಿ. ಹಾಯ್ ಮಾಡು ಗೈಸ್. ನೋಡಿ ರೀಟೇಕ್ ಅಂತೋಳೆ ದಿಶಾ. ಯಸೋ ಪ್ರೀತಿ ದಿಶಾ ಕೋಮಲ್. ಹ್ಞೂ ಮಾಡ್ತಾಯಿದ್ದೀನಿ, ಮಾಡು. ಹಾಯ್ ಮಾಡು ಗೈಸ್. ದಿಶಾ ಅವ್ರ ಊರಿಗೆ ಬಂದು ನೋಡಿ, ಅವಳು ಡೈಲಿ ಅಡ್ಡಾಗಿ ಕರ್ಕೊಂಬಂದೋಳೆ. ಕುನಾಫಾ ಮಸ್ಟ್ರಯಾ? ಓಕೆ ಗೈಸ್ ತಿನ್ಬಿಟ್ಟು ನೋಡೋಣ ಇರಿ. ನಾಚಿಕೆ ದಿಶಾ ನಿಂಗೆ ಕೊಡೆ. ನೀನು ತಿರ್ಗಾ ತನಕ ಮಾಡ್ತಾನೆ ಇರ್ತೆ. ಗೈಸ್ ನೋಡಿ ಬೆಳಗ್ಗೆನೆ ದಿಶಾ ನನ್ನ ಅವ್ರ ಏರಿಯಾದಲ್ಲಿರೋ ಯಾವುದಿದು ಕಬ್ಬನ್ಪೇಟೆ ದೊನ್ನೆ ಬಿರಿಯಾನಿಗೆ ಕರ್ಕೊಂಬಂದಿದ್ದಾಳೆ. ವಾಕಿಂಗ್ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಕ್ಯಾನ್ಸಲ್ ಆಯಿತು. ಗೈಸ್ ಫಸ್ಟ್ ಟೈಮ್ ಅವಳು ಇಷ್ಟು ಬೇಗ ಎದ್ದು ಬಂದಿರೋದು. ನೀನೇನು ಬ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಕಾಲ್ ಸೂಪ್ ಸಖತ್ತಾಗಿದೆ ಗೈಸ್, ಮಸ್ಟ್ ಟ್ರೈ. ಸ್ವಲ್ಪ ಅದ್ರಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ. ಅದು ಲೇಟಾಗಿ ರಿಯಲೈಸ್ ಆಗಿದೆ. ಸೊ ಗೈಸ್ ಇವತ್ತು ಫೈನಲಿ ಗುಬ್ಬಿಗೆ ಬಂದಿದ್ದೀನಿ ನೋಡಿ ಗೈಸ್. ನಂಗೆ ಮೈ ಪೀಪಲ್ ಮಿಸ್ ಮೀ ಅಲ್ವಾ? ನಿಜ ಹೇಳ್ಬೇಕು ಗೈಸ್, ಎಲ್ಲರಿಗೂ ಬೇಜಾರಾಗ್ಬಿಟ್ಟಿತ್ತು. ನಾನು 3 days ಇರಲಿಲ್ಲ. ಇವಾಗ ಅದಕ್ಕೆ ಸುಮ್ಮನೆ ಜ್ಯೂಸ್ ಕುಡಿಯೋಣ ತಿನ್ನೋಕೆ ಹೋಗಿದ್ಲು. ಹಾಂ ಅವರು ಇಲ್ಲ ಗೈಸ್, ಹಾಲಿಡೇ ಇತ್ತಲ್ವಾ, ಸೊ ಅದಕ್ಕೆ ರೌಂಡ್ಸ್ ಹೋಗಿದ್ದೆ, ಊರಿಗೆ ಹೋಗಿದ್ರು. ಹಿಂಗೆ ಹೇಳ್ಬೇಕು, ಮರ್ಯಾದೆಯಾಗಿ ಹೇಳ್ಬೇಕು. ಈ ಥರನೇ ಗಾಯ್ಸ್. ಏ ಕ್ಯಾಮ್ರಾ ಬ್ರೈಟ್ ಮಾಡೋಣ ಗೈಸ್. ಇವ್ರಿಗೆಲ್ಲ ಬೇಜಾರು ಗೈಸ್, ಇವರೆಲ್ಲೂ ಹೋಗಕ್ಕಾಗಲ್ಲ ಅಂತ ಮನೇಲಿ ಇದ್ದು ಕಮೆಂಟ್ ಮಾಡ್ತಾರೆ ಹ್ಯಾಂಡ್ಸಮ್ ಹುಡುಗ. ಕಟ್ ಮಾಡ್ತೀವಿ, ಇನ್ನೊಂದು ಹೇಳ್ತೀನಿ ಮಾಡ್ತೀನಿ ಹೇಳು. ಸುಮ್ಮನೆ ಏಕೆ ನಾವೆಲ್ಲ ವ್ಲಾಗಲ್ಲಿ ಬಂದು ಮಾಡ್ತೀನಿ ಹೇಳು. ಗೈಸ್ ನಂಗೆ ಮ್ಯಾಂಗೋ ಜ್ಯೂಸ್ ಕುಡಿಬೇಕು ಅನಿಸ್ತು, ಅದಕ್ಕೆ ಮ್ಯಾಂಗೋ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ನಿಂಗೇನು ಕುಡಿಬೇಕು ಅನಿಸ್ತಿದೆ? ಬಟರ್ ಫ್ರೂಟ್. ಇವರಲ್ಲಿ ಅವ್ರು ಬ್ಯುಸಿ ಇದ್ದಾರೆ ಗೈಸ್. ದೊಡ್ಡದಾಗಿ ತಗೊಂಬಿಟ್ರೆ ಐಸ್ ಕ್ರೀಮ್ ತಿನ್ನೋಣ ಅಂತ, ಅದನ್ನ ತೆಗಿಯೋಕ್ಕೆ ಬರ್ತಾ ಇಲ್ಲ. ಇನ್ನ ಅವೆಲ್ಲ ಗೊತ್ತಿದ್ರೆ ಅದನ್ನು ಹಂಗೆ ಕಿತ್ತಿ ಬಿಸಾಕ್ಬಿಟ್ಟು ಡಸ್ಟ್ಬಿನ್ ದೊಡ್ಡವ್ರು ಮತ್ತೆ ಹೇಳೋ. ನೆಕ್ಸ್ಟ್ ಎಲ್ಲಿ ಗೈಸ್? ಮನೆ ಇವತ್ತು ಸಂಡೇ, ಮನೇಲಿ ಏನು ಮಾಡೋರು ನೋಡ್ಬೇಕು ಗೈಸ್. ನಾನು ನೋಡಿ ಟಿಪ್ಸ್ ನಮ್ಮ ಹುಡುಗಗೆ. ಪಿಕಪ್ಪು ಕೊಡು ಕೊಡು, ಕೀಪ್ ದ ಚೇಂಜ್ ಬ್ರೋ. ಆಮೇಲೆ ಕೇಳಿದ್ರೆ ಇರೋದು. ಏ ನೀರಕ್ಕೆ ಅಖಿಲೇಶ್ ತುಂಬಾ ಲೇಸಿ ಗೈಸ್. ಐಸ್ ಕ್ರೀಮ್ ತಿನ್ನೋದಕ್ಕೆ ಕೈ ತೊಳೆಯೋದಕ್ಕೆ ಏನು ವ್ಯತ್ಯಾಸ ಅಂದ್ರೆ ಡಿಫ್ರೆನ್ಸ್?
ಅಲ್ಲ ಪ್ರಾಬ್ಲಮ್. ಬೆಳಗ್ಗೆ ಹೊತ್ತು ಹೋದ್ಮೇಲೆ ಕೈ ತೊಳೆದು ಬೀಪು ಚೆನ್ನಾಯ್ತಾ? ಯಾವ ಫ್ಲೇವರ್ ಅದು? ರೋಸ್. ಓ ನಮ್ಮ ಮನೆ ಪಕ್ಕದಲ್ಲಿರೋರು ಟೈಟಾನಿಕ್ ರೋಸ್. ಗೈಸ್ ನೋಡಿ ಗೈಸ್, ನಾನು ಫಸ್ಟ್ ಟೈಮ್ ಆಚೆ ಬಂದರು ಐ ಆಮ್ ನಾಟ್ ಈಟಿಂಗ್ ಅಲ್ವಾ ಅಖಿಲೇಶ್? ಹೌದು. ಐ ಒನ್ಲಿ ಡ್ರ್ಯಾಂಕ್ ಒಂದು ಮ್ಯಾಂಗೋ ಮಿಲ್ಕ್ ಶೇಕ್, ಹೆಲ್ತಿ. ಇವ್ರ ಥರ ಜಂಕ್ ಅಲ್ಲ ನಾನು. ನೋಡಿ ಅಖಿಲೇಶ್ ಹೊಟ್ಟೆ ನೋಡಿ. ಅಯ್ಯೋ, ಹೌ ಮೆನಿ ಮಂತ್ಸ್ ಗೈಸ್? ಇವಾಗ ಇವರಿಬ್ರು ಬರ್ಗರ್ ತಗೊಂಡವ್ರೆ, ನಾನೇನು ತಗೊಂಡಿಲ್ಲ. ನೀರು ಹಚ್ಕೊಳ. ಸ್ಮೋಕಿ ಡೋಕಿ, ನಮ್ಮ ಏರಿಯಾದಲ್ಲೂ ಸ್ಮೋಕಿ ಡೋಕಿ ಓಪನ್ ಆಗಿದೆ, ಅಲ್ಲಿಗೆ ಬಂದಿದ್ದೀವಿ. ಗೈಸ್ ನಾನು ಮುಂದೆ ಹೋಗ್ಬಿಟ್ಟಿದ್ದೆ, ನನಗೊಂದು ಫೋನ್ ಮಾಡಿಲ್ಲ, ಏನಿಲ್ಲ. ನನ್ನ ಫೋನ್ ಸ್ವಿಚ್ ಆಫ್ ಆಗಿದ್ರೆ ಏನು ಮಾಡ್ತಾ ಇದ್ವಿ? ಏನು ಮಾಡ್ತಾ ಇದೆ ನಿಂಗೆ ಗೊತ್ತಿಲ್ವಾ? ದಾರಿ ಮನೆಗೆ ಹೋಗ್ಬೇಕಾಗಿತ್ತು. ಸಿಂಪಲ್. ಅದನ್ನ 1% ಚಾರ್ಜ್ ಐತಿ ಇವಾಗ. ಬಿಡು, ಯಾವ ಹುಡುಗಿ ಏನು ಮೆಸೇಜ್ ಮಾಡಲ್ಲ. ಅಖಿಲೇಶ್ ಗೈಸ್, ನಾನು ಇವ್ರಿಗೆ ಸಿಗ್ನೇಚರ್ ಬರ್ಗರ್ ಟ್ರೈ ಮಾಡಿ ಅಂತ ಟ್ರೈ ಮಾಡಿಸ್ತಾ ಇದ್ರೆ ಇಬ್ರು ಶಾಕ್ ಆಗ್ಬಿಟ್ಟವ್ರೆ. ಅಯ್ಯೋ, ಏನು ಮೊಟ್ಟೆ ಎಲ್ಲ ಹಾಕ್ತವ್ರೆ ಅಂತ. ಸುಮ್ಮನೆ ಏನು ಮೊಟ್ಟೆ ಎಲ್ಲ ಹಾಕ್ತಿದ್ದಾರೆ ಅಂತೆ. ವಾಟ್ಸ್ ದೇರ್ ಇನ್ ದ್ಯಾಟ್? ಒಂದು ಮೊಟ್ಟೆಯ ಕತೆ. ಅಖಿಲೇಶ್ ಇಲ್ಲಿ ಬಂದು ನಿಂತ್ಕೊಳ್ಳಿ, ರೋಸ್ಟ್ ಆಗ್ಬಿಡ್ತೀಯ. ಇವಾಗೆ ಹಾಫ್ ರೋಸ್ಟ್. ಅಮ್ಮು ಅಲ್ಲಿ ನಿಂತ್ಕೊಳ್ಳೋದಲ್ಲ, ನಾವೇ ರೋಸ್ಟ್ ಮಾಡ್ತೀವಿ. ವೆರಿ ಫನಿ ಬ್ರೋ. ಏನು ಜೋಕ್ ಮಾಡಿಬಿಟ್ಟೆ. ನಿಮ್ಮನ್ನು ರೋಸ್ಟ್ ಮಾಡೋದು ನೀನು ಇಲ್ಲಿ ನಿನ್ನೆ ರೋಸ್ಟ್. ಗೈಸ್, ಬಿಹೈಂಡ್ ದ ಕ್ಯಾಮ್ರಾ ನಾನು ಇವ್ರನ್ನ ರೋಸ್ಟ್ ಮಾಡ್ತೀನಿ, ಫ್ರಂಟ್ ಆಫ್ ಕ್ಯಾಮ್ರಾ ಇವ್ರು ನನ್ನ ರೋಸ್ಟ್ ಮಾಡ್ತಾರೆ ಅಷ್ಟೇ. ಯಾವುದಿಲ್ಲ ಫ್ರಂಟ್ ಬಿಹೈಂಡ್ ನಾವೇ ರೋಸ್ಟ್ ಮಾಡೋದು. ಅಮ್ಮನ ಮೀಟರ್ ಬೇಕು. ಆಮೇಲೆ ಲಾಸ್ಟಿಗೆ ಬರ್ತಾರೆ ಗೈಸ್, ಸಾರಿ ಅಮ್ಮು ಅನ್ಕೊಂತಾನೆ. ನಾನು ಸಾರಿ ಗಿರಿ ಎಲ್ಲ ಕೇಳೋದಿಲ್ಲ. ಯು ಅಷ್ಟೇ.